ವೆಲ್ಕಮ್ ಟು ಶ್ಯಾಮ್ಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ನಾನು ಮಾಡ್ಕೊತಾ ಇರೋದು ಇವತ್ತು ಮುಳುಗಾಯಿ ಎಣ್ಗಾಯಿ ಪಲ್ಯ ಚಪಾತಿ. ಅದಕ್ಕೆ ಏನೆಲ್ಲ ಹಾಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಶೇಂಗಾ ಹುರ್ಕೊತಾ ಇದ್ದೀನಿ. ಅದಾದ ನಂತರ ಎಳ್ಳು ಹುರಿದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಟೊಮೆಟೊ, ಈ ಬೆಳ್ಳುಳ್ಳಿ, ಶೇಂಗಾ ಹುರಿದಿಟ್ಕೊಂಡಿರುವಂಥದ್ದು, ಕಾಯಿ ತುರಿ, ಹುರಿದಿಟ್ಕೊಂಡಿರುವಂಥ ಎಳ್ಳು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು, ಖಾರದ ಪುಡಿ ಅದನ್ನ ಹಾಕಿ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಅದಾದ ನಂತರ ಇಲ್ಲಿ ಮುಳುಗಾಯಿ ಕಟ್ ಮಾಡ್ಕೊತೀನಿ. ಒಂದು ಮುಳುಗಾಯಿ ಒಳಗೆ 4 ಭಾಗ ಮಾಡ್ಕೊತೀನಿ, ಫುಲ್ ಓಪನ್ ಮಾಡ್ತಿಲ್ಲ. ಇದು ಮುಳುಗಾಯಿ ಎಣ್ಗಾಯಿ ಪಲ್ಯ ಅಲ್ವಾ, ಹಾಗಾಗಿ. ಅದಾದ ನಂತರ ಮತ್ತೆ ಬಾಣಲಿ ಇಟ್ಕೊಂಡು ಆ ಬಾಣಲಿ ಒಳಗೆ ಸ್ವಲ್ಪ ಮುಳುಗಾಯಿ ಹಾಕಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊತೀನಿ. ಯಾಕೆ ಹುರ್ಕೊತೀನಿ ಅಂತಂದರೆ ನೀರು ಹಾಕಿ ಕುದಿಸೋ ಅವಶ್ಯಕತೆ ಇರಲ್ವ ಜಾಸ್ತಿ, ಬೇಗನೆ ಆಗುತ್ತೆ. ಈ ಥರ ಮುಂಚೆನೇ ಈ ಥರ ಹುರಿದಿಟ್ಕೊಂಡ್ಬಿಟ್ರೆ ಮುಳುಗಾಯಿ ನೀರು ಹಾಕಿ ಕುದಿಸೋ ಅವಶ್ಯಕತೆ ಜಾಸ್ತಿ ಇರಲ್ಲ, ಬೇಗನೆ ಆಗುತ್ತೆ ಅಲ್ವಾ, ಹಾಗಾಗಿ. ಅದಾದ ನಂತರ ಅದೊಂದು ತಟ್ಟೆ ತಕ್ಕೊಂಡು ಅದೇ ಬಾಣಲಿಯಲ್ಲಿ ಒಗ್ಗರಣೆ ಹಾಕ್ಕೊತೀನಿ. ಇವಾಗ ಬಾಣಲಿ ಇಟ್ಟೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊತೀನಿ, ಬೆಳ್ಳುಳ್ಳಿ ಹಾಕ್ಕೊತೀನಿ. ಇದಕ್ಕೆ ನಾನು ಈರುಳ್ಳಿ ಮಾತ್ರ ಬಳಸೋದೇ ಇಲ್ಲ. ಕರಿಬೇವು ಸೊಪ್ಪು ಹುರಿದಿಟ್ಕೊಂಡಿದ್ನಲ್ವ ಮುಳುಗಾಯಿ ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಎಣ್ಣೆಗೆ. ಆಮೇಲೆ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಆಗಿದೆ ಅಂತ. ಏನಪ್ಪ ಎಲ್ಲದಕ್ಕೂ ಎಳ್ಳು ಬಳಸ್ತಾರೆ ಇವರು, ಬೇರೆ ಏನು ಬಳಸಲ್ವ, ಕಾಯಿ ಅಷ್ಟೇ ಹಾಕಲ್ವ, ಶೇಂಗಾ ಹಾಕಲ್ವ ಅಂತ ಅಂದ್ಕೋಬೇಡಿ. ಎಳ್ಳು ಹಾಕೋದ್ರಿಂದ ಟೇಸ್ಟೇ ಚೇಂಜ್ ಇರುತ್ತೆ. ಎಷ್ಟು ಬೇಕಷ್ಟು ಅಳತೆಗೆ ನೀರು ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಗುರಾಳ್ ಪುಡಿ, MTR ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಮೇಲೆ. ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿತ್ತು. ನೋಡಿ ಕುದೀತಾ ಇದೆ, ರೆಡಿ ಆಯಿತು ಅಲ್ಲೇ ಪಲ್ಯ. ಅದಕ್ಕೆ ಕಾಂಬಿನೇಷನ್ನು ಚಪಾತಿ ಮಾಡ್ಕೊತೀನಿ ನೋಡಿ. ಇವಾಗ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಇಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ನಲ್ವ, ನಮ್ಮ ತಂಗಿ ರೆಡಿ ಮಾಡಿ ಕೊಡ್ತಾ ಇದ್ದಾಳೆ, ಚಪಾತಿ ಉದ್ದು ಕೊಡ್ತಾ ಇದ್ದಾಳೆ, ನಾನು ಬೇಯಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಬ್ಬರಿಗೆ ಮಾಡ್ತಾಯಿಲ್ಲ, ಒಂದು ಸತಿ ಮಾಡಿದ್ರೆ ಒಂದು 30 ಚಪಾತಿ ಮಾಡ್ತೀನಿ ನಾನು. 10 ಜನಕ್ಕೆ ಆಗೋಷ್ಟು ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತಿ ರೆಡಿ ಆಗ್ತಾ ಇದೆ ನೋಡಿ. ಎಣ್ಣೆ ಹಾಕಿರೋ ಚಪಾತಿ, ಜಾಸ್ತಿ ಎಣ್ಣೆ ಯೂಸ್ ಮಾಡೋದಲ್ವ ನಾವು, ಹಿಟ್ಟು ಜಾಸ್ತಿ ಹಚ್ಚಲ್ಲ. ನೋಡಿ ಯಾವ ಥರ ಇದೆ ಅಂತ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ನಮ್ಮ ಮನೇಲಿ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು. ನಾನು ಏನೇ ಮಾಡಲಿ ಎಲ್ಲನೂ ಚೆನ್ನಾಗಾಗಿದೆ ಅಂತ ಊಟ ಮಾಡ್ತಾರೆ ಫ್ರೆಂಡ್ಸ್. ಯಾವುದು ಅದು ಆಗಿಲ್ಲ ಇದು ಆಗಿಲ್ಲ ಅಂತ ಏನು ಮಾತಾಡಲ್ಲ. ಒಬ್ಬರ ಮೇಲೆ ಡಿಪೆಂಡ್ ಆದರೆ ಇದೇ ಥರ ನೋಡಿ. ಚೆನ್ನಾಗಿ ಇಷ್ಟಪಟ್ಟು ಊಟ ಮಾಡ್ತಾರೆ. ಏನೇ ಮಾಡಿಕೊಟ್ರು ಕೂಡ ಏನಕ್ಕೂ ಇದು ಮಾಡಲ್ಲ, ಹೆಸರಿಡಲ್ಲ. ಅದಕ್ಕೆ ಚೆನ್ನಾಗಾಗಿದೆ, ಯಾವ ಥರ ಮಾಡಿದ್ದೀಯಾ ಅಂತ ಹೇಳ್ತಾಯಿದ್ರು. ಬನ್ನಿ ಬಟ್ ಟೇಸ್ಟು ನಾನೇ ಮಾಡ್ತಾಯಿದ್ದೀನಿ, ಯಾವ ಥರ ಆಗಿದೆ ಅಂತ ನೋಡೋಣ. ಯಾವಾಗಲೂ ಅಡುಗೆ ಮಾಡಿದರೆ ನಾನು ನನ್ನ ತಮ್ಮ ಕೊಡ್ತಿದ್ದೆ. ಇವತ್ತು ನನ್ನ ತಮ್ಮ ಇಲ್ಲದ ಕಾರಣಕ್ಕಾಗಿ ನಾನೇ ಟೇಸ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡಿ ನಿಮಗೆ ಹೇಳ್ತೀನಿ ನಾನು. ನೋಡಿ ಸಖತ್ತಾಗಿದೆ, ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ. ಸ್ವಲ್ಪ ಚಟ್ನಿ ಪುಡಿ ಮೊಸರು ಹಾಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕಾಗಲ್ಲ. ಅದು ಮಾಡಿ ಸವಿದರೇ ಅದರ ಟೇಸ್ಟ್ ಗೊತ್ತಾಗೋದಲ್ವ, ಹಾಗಾಗಿ ಸಖತ್ತಾಗಿದೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.